मङ्गलं शिव विश्वैक्यपालाय मङ्गलं शिव विश्वैक्यपालाय मङ्गलम् कर्पूरारुति नळगुवे श्री सीताराम शिव योगिने कर्पूरारुति नळगुवे श्री सीताराम शिव योगिने सीतालिंगನ ಕಂದಗೆ ಪ್ರಿಯಲಾಲಿಂಗೆ ಗುರುವಿಗೆ सीतालिंगನ ಕಂದಗೆ ಪ್ರಿಯಲಾಲಿಂಗೆ ಗುರುವಿಗೆ ಯೋಗ ಜಯಶಿಲ ಯೋಗಿ ಸಿದ್ಧಗೆ ಯೋಗ ಜಯಶಿಲ ಯೋಗಿ ಸಿದ್ಧಗೆ ಸಿದ್ಧ ಸಿದ್ಧರ ಗುರುವಿಗೆ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ರೆಡ್ಡಿ ದಿವ್ಯ ಜ್ಯೋತಿ ಶ್ರೀ ಗಣಪತಿ ಮಹಾರಾಜರ ಚರಿತ್ರೆಯ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಮಹಿಳೆಯರು, ನಮ್ಮ ರೆಡ್ಡಿ ಗ್ರಾಮದ ಗುರು ಹಿರಿಯರು ಹಾಗೂ ನೆರೆ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರೂ ಜೋರಾದ ಚಪ್ಪಾಳೆ ಹೊಡಿಬೇಕು. ರಾಜರ ಪಾದಗಳು ನಮಸ್ಕಾರ ಮಾಡಿ ಪೂಜ್ಯ ರೆಡ್ಡಿ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದ ಭಕ್ತರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಅಂತ ತಿಳಿಸಿ ಒಂದೆರಡು ಮಾತು ಅಷ್ಟೇ, ನಾನೇನು ಭಾಷಣಕಾರಲ್ಲ, ಮನಸ್ಸಿಗೆ ಅನಿಸಿದ ನೇರಾಗಿ ಹೇಳ್ತಿರ್ತೀನಿ ಅಷ್ಟೇ. ಆಗಲೇ ಅಶೋಕ್ ಸರ್ ಭಾಳ ಚಂದ ಮಾತಾಡಿದ್ರು ಇವತ್ತಿನ ಪರಿಸ್ಥಿತಿಗೆ. ಟಿ ವಿ ಮತ್ತು ಮೊಬೈಲ್ಗಳಿಂದ ಜಗತ್ತು ಹಾಳಾಗಿದೆ ಅಂತ. ಅದು ಸತ್ಯವೂ ಇದೆ, ಸತ್ಯ ಆದರೂ ಯಾರು ಎಚ್ಚೆತ್ತುಕೊಳ್ಳಿಕ್ಕೆ ಯಾರೂ ತಯಾರಿಲ್ಲ. ನಿಜ, ಇದು ಯಾವುದೇ ಸೀರಿಯಲ್ ನೋಡಿದ್ರೆ ಅಲ್ಲಿ ಬರುವಂಥ ಒಂದು ಹೆಣ್ಣುಪಾಟ್ ಹೇಳಿ ಹೇಳ್ತದೆ, ಅವನ ಜೀವನ ಹಾಳು ಮಾಡೋರಿಗೆ ನನಗೆ ನೆಮ್ಮದಿ ಇಲ್ಲ ಅಂತ. ಅವಳು ಒಬ್ಬರು ರೋಡಿರ್ತಾರೆ ಸಹಾಯ ಮಾಡವ, ಪ್ರತಿಯೊಂದರಲ್ಲಿ ಇದೇ ಇದೆ. ಸ್ವತಃ SP ಮೇಡಮ್ ಅವ್ರು ಹೇಳಿದರು, ಪೊಲೀಸವರು, ಮನೆ ಹಾಳು ಕೆಲಸ ಮಾಡೋಕ್ಕೆ ಹೆಣ್ಮಕ್ಳು ಬುದ್ಧಿ ಕಲಿಸಿದ ಈ ಸೀರಿಯಲ್ಗಳತ್ತ. ಪುಟ್ಟಕ್ಕನ ಮಕ್ಕಳು ಬೇಕು, ಅದೇನೇನೋ ಇನ್ನೇನು ಬೇಕು, ಅದರೊಳಗೆ ನೋಡಿ ಮತ್ತೊಂದು ಏನೂ ಇರೋಲ್ಲ. ಅದಕ್ಕೆ ಕಾರಣ ಅಂದರೆ ಮೊದಲು ನಮ್ಮನ್ನು ನಾವು ತಿದ್ಕೋಬೇಕು. ಇನ್ನೊಬ್ಬರಿಗೆ ಬುದ್ಧಿ ಹೇಳಿಕಿಂತ ಮೊದಲ ನಾವೇ ವಯಸ್ಸಾದವರು ಅದನ್ನೇ ನಾವು ನೋಡ್ಕೋಬೇಕು. ಪುತ್ರ ಮಕ್ಕಳು ಇನ್ನೂ ಹೆಚ್ಚು ನೋಡ್ತಾರೆ. ಅದೇ ನಾವು ಒಂದೆರಡು ದಿನ ಗ್ರಂಥ ಓದೋದು ಮಾಡೋದು ಒಳ್ಳೆಯ ಅಭ್ಯಾಸ. ಸಂಜೆಗಡೆ ಕಟ್ಟುನಿಟ್ಟಾಗಿ ದೇವ್ರನ್ನ ದೀಪ ಹಚ್ಚು ಅಂತ ಹೇಳೋದು. ನಾವು ಎಲ್ಲೇ ಇರ್ತೀವಿ, ಅವ್ರು ಯಾವಾಗ 8 ಗಂಟೆಗೆ ಹಚ್ತಾರೋ, ಆದರೆ 9 ಗಂಟೆಗೆ ಹಚ್ತಾರೋ. ನೀವು ಯಾವತ್ತೆ ಪೂಜೆ ಮಾಡೋಕ್ಕೆ ಬೆಳಿಗ್ಗೆ ಟೈಮ್ ಸರಿ ಇಟ್ಟೋದು, ನಿಮ್ಗೆ ಪೂಜೆ ಮಾಡಿ ದೀಪ ಅಂದ್ರೆ ದೊಡ್ಡ ಶಕ್ತಿ ಐತೆ ದೀಪಕ್ಕೆ. ಬೆಳಿಗ್ಗೆ ಕಂಪಲ್ಸರಿ ದೀಪ ಹಚ್ಚಕ್ಕೆ ಹೇಳಬೇಕು. ಟೈಮ್ ಸಿಕ್ಕರೆ ಪೂಜೆ ಮಾಡಿ, ಇಲ್ಲಾಂದ್ರೆ ಧ್ಯಾನ ಮಾಡಿ ಹೋಗ್ಬಿಡ್ಲಿ. ಅದನ್ನು ಹೇಳೋರು ದೊಡ್ಡ ಮನ ಅಲ್ಲ, ಆದರೂ ನಾನು ಅನಿಸಿಕೆ ಹೇಳ್ತಿದ್ದೇನೆ. ಒಂದು ಆಶ್ಚರ್ಯ ಅಂದರೆ 1977 ನಾನಾಗಿನ್ನೂ 7ನೇತೆ ಇದ್ರೆ ಬಹುಶಃ, ನಾನು 7ನೇತೆ ಹುಡುಗ. ಇವತ್ತು ಬಂದು ಸುಮಾರು 50 ವರ್ಷ ನಂತರ ಅವರ ಲಿಂಗೈಕ್ಯ ಆದಾಗ ಅದು ಅವ್ರ ಇಲ್ಲಿ ಎಲ್ಲ ಊರಿನ ಹಿರಿಯರು ಅವರನ್ನ ಎಷ್ಟು ಗೌರವದಿಂದ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಅವರ ಒಂದು ಪ್ರೀತಿ, ಅವರ ಒಂದು ಗೌರವ, ಅವರ ಒಂದು ನಿಷ್ಠೆಗೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಈ ಪ್ರೆಸೆಂಟ್ ನಮ್ಮ ಮಹಾರಾಜರಂತ ಮಾಧವಾನಂದ ಮಹಾರಾಜರ ಕೊಡುಗೆನೂ ಅಪಾರ. ನನಗೆ ಈ ಊರಿನ ಗಣ್ಯರು, ಹಿರಿಯರು ಮತ್ತು ಮಾಧವಾನಂದ ಮಹಾರಾಜರು ನನಗೆ ಬಂದು ಭೇಟಿಯಾಗಿ, ಇಲ್ಲ ಸರ್, ನಾವು ಗಣಪತ್ ಮಹಾರಾಜರ ಬಗ್ಗೆ ಒಂದು ಕಿರು ಒಂದು ಪುಸ್ತಕವನ್ನು ತರಬೇಕು ನಾವು ಮಾಡಿದ್ದೀವಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ನಾನು ಕೇಳಿದ್ದೆ. ನನಗೆ ಭಾಳ ಸಂತೋಷ ಆಯಿತು. ಯಾಕೆ ಅಂತಂದರೆ ಗಣಪತ್ ಮಹಾರಾಜರನ್ನ ನಾನು ಚಿಕ್ಕಂದಿನಿಂದ ಅವ್ರ ಪ್ರತ್ಯಕ್ಷವಾಗಿ ಕಂಡು ದರ್ಶನ ಪಡ್ಕೊಂಡಿದ್ದೀನಿ. ನಮ್ಮ ತಂದೆಯ ಜೊತೆಗೆ ಬಂದಿದ್ದೀನಿ. ಅಂಥ ಮಾಡಿಯರು ಅವರು ಶ್ರೀ ಗುರು ಯಲ್ಲಾಲಿಂಗರ, ಗುಳ್ಕೋಡ್ ಯಲ್ಲಾಲಿಂಗರ ಒಂದು ಶಿಷ್ಯಂದಿರು, ಅವರ ಸಮಕಾಲೀನರು, ಮಹಾ ತಪಸ್ವಿಗಳು, ಮೇಧಾವಿಗಳು, ವಾಕ್ ಸಿದ್ಧಿ ಪುರುಷರು. ಅಂಥವರ ಬಗ್ಗೆ ಅವರ ಚರಿತ್ರೆ ಮತ್ತು ಅವರ ಬಗ್ಗೆ ಈ ಮುಂದಿನ ಪೀಳಿಗೆಗೆ
ಅದು ಗೊತ್ತಾಗಬೇಕಂತಂದರೆ ಅದು ಪುಸ್ತಕ ರೂಪದಲ್ಲಿ ಬರಲೇಬೇಕು ಅಂತ ನನ್ನ ಅಭಿಪ್ರಾಯ. ಅವರು ಅದನ್ನೇ ವ್ಯಕ್ತಪಡಿಸಿದ್ರು, ನನಗೆ ಸಂತೋಷ ಇದೆ. ನಾನು ಹೇಳಿದೆ ಹಾಗಾದರೆ ಅದು ಒಳ್ಳೆಯ ಒಂದು ವಿಚಾರವನ್ನು ನೀವು ಇಟ್ಕೊಂಡು ಬಂದಿದ್ದೀರಿ. ಈ ನಮ್ಮ ಊರಿನ ಹಿರಿಯರಿಗೂ ಹೇಳಿದೆ, ನಮ್ಮ ಗುರುಗಳಿಗೂ ಹೇಳಿದೆ. ಹಾಗಾದರೆ ಇದನ್ನು ಏನು ಮಾಡೋದು? ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು 5 ದಿನಗಳ ಪರ್ಯಂತರ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಪರಮ ಪೂಜ್ಯ ಸಿದ್ಧರತ್ನ ಮಧುಗೊಂಡೇಶ್ವರ ಶಿಷ್ಯರಾಗಿರ್ತಕ್ಕಂಥ ಪ್ರಶಾಂತ್ ಮಹಾರಾಜರಿಗೂ ನನ್ನ 100 ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನಾಗ ನಮ್ಮ ಬಾಯಿ ಹಾಡ್ದಳಲ್ರಿ ಅಕ್ಕಿಗೆ 1,000 ನಮಸ್ಕಾರಗಳು. ಮತ್ತು ರೆಡ್ಡಿರಟ್ಟಿ ಗ್ರಾಮದ ಗುರು ಹಿರಿಯರಿಗೂ ನಮ್ಮ 100 ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಭಾಳ ಹೇಳಂಗಿಲ್ಲ, 2 ನಿಮಿಷ ಹೇಳ್ತೀನಿ ರೀ. ಈ ಗ್ರಂಥ ಬಿಡುಗಡೆ ಆಗಬೇಕಾದ್ರೆ ಏನಾಯಿತು, ಹೆಂಗಾಯಿತು ಅಂತ ಅದು ನನಗೂ ಗೊತ್ತಿಲ್ಲ.